ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು. ಗೌರವಿಸ್ತಾ ಇದ್ದೀವಿ. ಸುಧರ್ಮ ಸಾಂಸ್ಕೃತಿಕ ಸಂಘದಿಂದ ತುಂಬವಾದಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಇದಾಗಿರೋದ್ರಿಂದ ಅವರಂಥ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ಅಂತಾದರೂ ಭಾವಿಸ್ಬೋದು. ನಾನು ಕೆಲ್ಸಕ್ಕೆ ಸೇರೋದು ಹೊಸದ್ರಲ್ಲಿ. ಅವರು ಮೌಂಟ್ ಕಾರ್ಮಲ್ ಕಾಲೇಜ್ ಹುಡುಗರಿಗೆ ಕಂಸಾಳೆ ನೃತ್ಯವನ್ನ ಕಲಿಸಿದಾಗ ನನ್ನ ಹತ್ರ ಬಂದು ಎಷ್ಟೋ ಜನ ಜಗಳ ಆಡಿದ್ದಾರೆ. ಬೇರೆ ಕಂಸಾಳೆ ಕಲಾವಿದರು, ಅದು ನಾವು ದೇವ್ರು ಮುಟ್ರು, ನಾವು ದೀಕ್ಷೆ ತಗೊಂಡಿರೋರು ಮಾತ್ರ ಕಂಸಾಳೆ ಮುಟ್ಟಬೇಕು, ಬೇರೆ ವರ್ಗದವ್ರು ಇದನ್ನ ಮುಟ್ಟಬಾರ್ದು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಆ ಹೆಬ್ಣಿ ಮಾದಯ್ಯ ಅವರು ಅವ್ರನ್ನ ಗಮನಕ್ಕೆ ಇಟ್ಕೊಳ್ಳದೆ ಅದನ್ನ ಕಾರ್ಮಲ್ ಕಾಲೇಜ್ ಹುಡುಗರಿಗೆ ಕಲಿಸಿದ್ರು. ಅಂದ್ರೆ ಕೆಲವೊಂದು ಧಾರ್ಮಿಕ ಆಚರಣೆಗಳು ಪದ್ಧತಿಗಳ ಹಿನ್ನೆಲೆ ಮೇಲೆ ಜಾನಪದ ಕಲೆಗಳು ಸಂಸ್ಕೃತಿ ಉಳಿತಾ ಬಂದಿದೆ. ಆದ್ರೆ ಈಗ ಇಂಥ ವರ್ಗದವರೇ ಮಾಡಬೇಕು ಅನ್ನೋ ಒಂದು ನಿಯಮಗಳು ಇನ್ನೂ ಹೋಗಿಲ್ಲ ಹಳ್ಳಿಗಳಲ್ಲಿ. ಆದ್ರೆ ಸಿಟಿನಲ್ಲಿ ಅದು ಇಲ್ಲ. ಜನಪದ ದಿನಗಳಿಂದ ಸಾಯೋವರೆಗೂ ಶ್ರೇಷ್ಠತೆಯಲ್ಲೇ ಬದುಕಿ ಶಾಂತಿ ನೆಮ್ಮದಿಯಿಂದ ಸಾಯ್ತಾರೆ. ಅವರು ಬೆಳಕಿನಿಂದ ಬೆಳಕಿನೆಡೆಗೆ ಹೋಗ್ತವರು. ಎರಡನೇ ವರ್ಗ ಬೆಳಕಿನಿಂದ ಕತ್ತಲೆಡೆಗೆ ಹೋಗೋರು. ಹುಟ್ಟುವಾಗ ಶ್ರೇಷ್ಠ ಶ್ರೀಮಂತ ಸಂಸ್ಕಾರವಂತ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬೇಡದೇ ಇರೋ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಅಜ್ಞಾನದ ಕತ್ತಲೆಡೆಗೆ ಹೋಗಿ ರೋಗ ರುಜಿನಗಳನ್ನ ಬಳಸ್ಕೊಂಡು ಕಡೆಯವರೆಗೂ ಅವ್ರು ಮತ್ತೆ ಬೆಳಕನ್ನ ಕಾಣೋದೇ ಇಲ್ಲ. ಸಾಯೋ ತನಕ ಕೊಳಿತಾನೆ ನರಳ್ತಾನೆ ಸಾಯ್ತಾರೆ. ಇವರು ಬೆಳಕಿನಿಂದ ಕತ್ತಲೆಡೆಗೆ ಹೋಗುವಂತವ್ರು. ಮೂರನೇ ವರ್ಗ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವಂತವ್ರು. ಹುಟ್ಟುವಾಗ ಬಡತನದಲ್ಲಿ ಕಷ್ಟದಲ್ಲಿ ಅಜ್ಞಾನವಂತ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ವಿದ್ಯೆ ಜ್ಞಾನವನ್ನ ಪಡ್ಕೋತಾರೆ, ಶ್ರೇಷ್ಠತೆಯನ್ನ ಪಡ್ಕೋತಾರೆ, ಉನ್ನತ ಹುದ್ದೆಗಳನ್ನ ಅಲಂಕರಿಸ್ತಾರೆ, ಲೋಕಕ್ಕೂ ಬೆಳಕನ್ನ ಕೊಡ್ತಾರೆ. ಅಂತ ಶ್ರೇಷ್ಠ ವ್ಯಕ್ತಿಗಳ ಸಾಲಿಗೆ ಅಬ್ದುಲ್ ಕಲಾಂ ಅವ್ರನ್ನ ಹೇಳ್ಬೋದು, ವಿಶ್ವೇಶ್ವರಯ್ಯ ಅಂತವ್ರನ್ನ ಹೇಳ್ಬೋದು. ಕಡೆಗೆ ಅವರು ಬೆಳಕಲ್ಲೇ ಸಾಯ್ತಾರೆ. ಅಂದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವಂತವ್ರು ಮೂರನೇ ವರ್ಗ. ನಾಲ್ಕನೇ ವರ್ಗ ಕತ್ತಲಿನಿಂದ ಕತ್ತಲೆ ಎಡೆಗೆ ಹೋಗುವಂತವ್ರು. ಹುಟ್ಟುವಾಗ್ಲೂ ಯಾವ್ದೋ ಒಂದು ಸ್ಲಮ್ ಅಲ್ಲಿ ಅಜ್ಞಾನದಲ್ಲಿ ಅನಕ್ಷರಸ್ಥರ ಸಂಸ್ಕಾರ ಹೀನರ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಯಾವುದೇ ಟರ್ನಿಂಗ್ ಪಾಯಿಂಟ್ ಅವ್ರಿಗೆ ಸಿಗಲ್ಲ. ರೋಗ ರುಜಿನಗಳನ್ನ ಬಳಸ್ಕೋತಾರೆ, ಚಟಕ್ ಬಲಿ ಆಗ್ತಾರೆ. ಹಸಿವು, ಬಡತನ, ನೋವು, ಚಿಂತೆ ಇದ್ರಲ್ಲೇ ಯಾವುದೇ ಬೆಳಕನ್ನ ಕಾಣದೆ ಸಾಯೋವರೆಗೂ ಅವ್ರು ಅದೇ ರೀತಿನೇ ಬದುಕಿ ನರಳಾಡಿ ಸಾಯ್ತಾರೆ. ಇವರು ಕತ್ತಲಿನಿಂದ ಕತ್ತಲೆ ಎಡೆಗೆ ಹೋಗುವಂತವ್ರು. ನಾವ್ ಯಾವ ವರ್ಗಕ್ಕೆ ಸೇರ್ಬೇಕು ಅಂತ ನಾವೇ ಯೋಚನೆ ಮಾಡ್ಬೇಕು. ಅಂದ್ರೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ನಾವು ಹೋಗ್ಬೇಕಾಗಿದೆ. ಅಂದ್ರೆ ಅಬ್ದುಲ್ ಕಲಾಂ ಇರ್ಬೋದು,
ವಿಶ್ವೇಶ್ವರಯ್ಯನಂತವರು ಬಡತನದಲ್ಲಿ ಹುಟ್ಟಿ ಟರ್ನಿಂಗ್ ಪಾಯಿಂಟ್ ಅಲ್ಲಿ ವಿದ್ಯೆ ಅನ್ನೋ ಜ್ಞಾನವನ್ನ ಪಡ್ಕೊಂಡು ಶ್ರೇಷ್ಠತೆಯನ್ನ ಪಡ್ಕೊಂಡು ಅವರು ಲೋಕಕ್ಕೆ ಒಳ್ಳೇದನ್ನೇ ಮಾಡಿ ಸಾಯ್ತಾರೆ. ಅಂತ ವರ್ಗಕ್ಕೆ ನಾವು ಸೇರ್ಬೇಕಾಗುತ್ತೆ. ಅಂದ್ರೆ ಇದು ಬುದ್ಧನ 4 ವಾಕ್ಯಗಳು ತುಂಬಾ ಶ್ರೇಷ್ಠತೆಯಿಂದ ಕೂಡಿದೆ. ಈಗ ನಾನು ಇದ್ರೆ ಎಪ್ಸ್ ಅಂಡ್ ಫೈಲ್ಸ್ ನ ನೀವೆಲ್ಲರೂ ಕೇಳಿದ್ದೀರಾ. ಹೆಣ್ಣು ಮಕ್ಕಳ ಚಿಕ್ಕ ಹೆಣ್ಣು ಮಕ್ಕಳನ್ನ ಪ್ರೆಗ್ನೆಂಟ್ ಮಾಡೋದು, ಅವರ ದೇಹವನ್ನ ತಿನ್ನುವಂಥದ್ದು, ಇಂಥ ದರಿದ್ರವನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದ್ದೇವೆ ಅಂತಂದ್ರೆ, ಇಂತಹ ದರಿದ್ರ ಏನು ನಡೆಸ್ತಾರಲ್ವಾ ವೇಶ್ಯಾವಾಟಿಕೆಯನ್ನ ಒಂದು ಐಷಾರಾಮಿ ಮಟ್ಟದಲ್ಲಿ ಆತ ನಡೆಸ್ಕೊಂಡು ಹೋಗ್ತಾ ಇದ್ದ. ಅಲ್ಲಿಗೆ ಭೇಟಿ ನೀಡಿದಂತ ವ್ಯಕ್ತಿಗಳು ಎಂತವ್ರು, ದೇಶವನ್ನ ಆಳುವಂತವ್ರು, ಅಂತವ್ರಿಗೆ ಓಟು ಹಾಕಿದಂತ ಜನಗಳು ಯಾರು? ನಮ್ಮಂತವ್ರಲ್ವಾ. ನಮ್ಮ ಮುಂದೆ ಅಂಬೇಡ್ಕರ್ ವಾದ ಇದೆ, ನಮ್ಮ ಮುಂದೆ ಭಗವದ್ಗೀತೆ ಇದೆ, ನಾವು ಯಾವುದನ್ನು ಚೂಸ್ ಮಾಡ್ತಾ ಇದ್ದೇವೆ? ಇವತ್ತು ಹೆಣ್ಣು ಮಕ್ಕಳಿಗೆ 7 ವರ್ಷದಿಂದ ಹೆಚ್ಚಿನ 14-15 ವರ್ಷದ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾಕ್ಸಿನ್ ಅಂತ ಅದು ಒಂದು ದೊಡ್ಡ ಕರ್ಮಕಾಂಡ ಬರ್ತಾ ಇದೆ. ಅದರ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳ ಏನು ಗರ್ಭಕೋಶ ಇದೆ ಅದನ್ನ ರೋಗಗ್ರಸ್ತವಾಗಿ ಮಾಡುವಂತ ಘನ ಉದ್ದೇಶವನ್ನ ಹೊಂದಿದೆ. ನಮ್ಮ ಸರ್ಕಾರಕ್ಕೆ ಏನಾಗಿದೆ, ನಾವೇ ಓಟು ಹಾಕಿದ್ದಲ್ವಾ. ಆದ್ರೆ ನಮ್ಮ ಅರಿವಿನ ತಿಳುವಳಿಕೆಯ ಒಂದು ವಿಸ್ತಾರ ಇವತ್ತು ಹೆಚ್ಚಾಗಬೇಕಾಗಿದೆ. ಇವತ್ತು ಪ್ರತಿಯೊಬ್ಬರೂ ಮನೆಯಲ್ಲಿ ಕಣ್ಣು ತೆರೆದು ಬದುಕಬೇಕಾಗಿದೆ, ಕಿವಿ ತೆರೆದು ಬದುಕಬೇಕಾಗಿದೆ, ಹೃದಯ ತೆರೆದು ಬದುಕಬೇಕಾಗಿದೆ. ಯಾವುದು ನಮ್ಮ ಮಕ್ಕಳಿಗೆ ಬೇಕು, ಯಾವುದು ನಮ್ಮ ಮಕ್ಕಳಿಗೆ ಬೇಡ ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕಾಗಿದೆ. ಇವತ್ತು ಬೇಗ ಕೆಲಸ ಸಿಗ್ಲಿ ಅಂತ MA ಮಾಡಿ ಸರ್ ಹೇಳ್ತಾ ಇದ್ರು. ನಾವೆಲ್ಲ ಗ್ರಾಮೀಣ ಇದರಿಂದ ಬಂದಿದ್ದು, ಬಡವರು ಆಗಿ ಓದಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ, ತುಂಬಾ ಸಂತೋಷ. ಆದ್ರೆ ನಾವೆಷ್ಟು ಜನ ನಮ್ಮ ಮಕ್ಕಳನ್ನ ರೈತರಾಗಿ ಅಂತ ಬೆಳೆಸ್ತಾ ಇದ್ವಿ, ನಮ್ಗೆ ಬೇಕಾಗಿಲ್ಲ ಅಲ್ವಾ. ಆದ್ರೆ ಮುಂದೆ ಹೋಗ್ತಾ ಆಸ್ಪತ್ರೆಗಳು ನಮ್ಮನ್ನ ಹಿಡಿದು ನಮ್ಮನ್ನ ಏನಕ್ಕೆ ಕಳಿಸ್ತವೆ? ಯಮಪುರಿಗೆ ಇರ್ತವೆ. ಜನರನ್ನ ಕೊಡ್ತಾರೆ ಅನ್ನೋ ಒಂದು ಕಲ್ಪನೆಗಳೇನಿತ್ತು ಅವೆಲ್ಲ ನಿಜ ಆಗ್ತಾ ಇದೆ. ಇವತ್ತು ಏನು ನಾವು ಕರೋನಾ ವ್ಯಾಕ್ಸಿನ್ ತಗೊಂಡುಕೊಂಡ ಅನೇಕ ನಮ್ಮ ಪತ್ರಕರ್ತ ಮಿತ್ರರಾಗಿರ್ಬೋದು, ಸಾಕಷ್ಟು ಮಂದಿ ಎದೆಯನ್ನ ಹಿಡಿದುಕೊಂಡು ಸತ್ತೋಗಿರುವಂತದ್ದು ಇಲ್ವಾ? ನಮ್ಮ ಕಣ್ಣು ಮುಂದೆ ಇಲ್ವಾ? ಇದು ವಾಸ್ತವ ಅಲ್ವಾ? ಇದಕ್ಕೆಲ್ಲ ಪರಿಹಾರ ಏನು? ನಾವು ನಿಸರ್ಗದತ್ತವಾದ ಬದುಕಿನಿಂದ ವಿಮುಖರಾಗಿ ಹೋಗ್ತಾ ಇದ್ದೇವೆ. ಮತ್ತೆ ಎಲ್ಲೋ ಮಾಡ್ರನ್ ಅಂತ ಬಟ್ಟೆಯಲ್ಲಿ ಮಾಡ್ರನ್ ಅಂತ ನಾವು ತಿನ್ನೋದ್ರಲ್ಲಿ ಪಿಜ್ಜಾ ಬರ್ಗರ್ ಮಾಡ್ರನ್ ಅಂತ ನಾವು ನಿಸರ್ಗದತ್ತ ಜೀವನದಿಂದ ದೂರ ಹೋಗ್ತೀವೋ ಅಲ್ಲಿಯವರೆಗೂ ನಮಗೆ ನ್ಯಾಯ ಸಿಗೋದಿಲ್ಲ, ಆರೋಗ್ಯ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಎಲ್ಲವೂ ನಮ್ಮ ನಡುವೆ ಇದೆ, ಆದರೆ ನಮ್ಗೆ ಯಾವುದು ಬೇಕಾಗಿಲ್ಲ. ನಾವು ಮಕ್ಕಳಿಂದ ಸತ್ಯವನ್ನು ಮುಚ್ಚಿಡಬಾರದು. ಸತ್ಯ ಇರೋದು ಎಲ್ಲಿ ಅಂತಂದ್ರೆ ನಿಷ್ಕಲ್ಮಶವಾದ ವಿಚಾರಗಳಲ್ಲಿ, ತತ್ವಗಳಲ್ಲಿ. ಎಲ್ಲ ಜನಪದ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಎಲ್ಲ ಸಾಹಿತ್ಯ ಆಗಿರ್ಬೋದು, ಎಲ್ಲದರ ಮೂಲ ಯಾವುದು? ಮಾನವೀಯತೆ. ಈ ಮಾನವೀಯತೆಯನ್ನು ಕೊಂದು ಹಾಕುವಂತ ಶಕ್ತಿಗಳಿಗೆ ನಾವು ಓಟ್ ಹಾಕಬಾರ್ದು. ಮತ್ತು ನಾವು ಪ್ರತಿಯೊಬ್ಬರು ಕಣ್ಣು ತೆರೆದು ಬದುಕಬೇಕು. ಅದರಲ್ಲೂ ಸಾಹಿತಿಗಳು, ಸಂಶೋಧಕರು ನಾವು ನ್ಯಾಯವನ್ನ ಮಾತಾಡಬೇಕು, ನ್ಯಾಯವಾಗಿ ಬದುಕಬೇಕು. ಅರಸರು ಎಷ್ಟೇ ದೊಡ್ಡವರಿರಲಿ, ನಮಗೆ ಕಾನೂನಿದೆ. ಕಾನೂನಿನ ಶ್ರೀ ಶಕ್ತಿ ಏನಿದೆ, ಆ ಶ್ರೀ ರಕ್ಷೆ ಏನಿದೆ, ಅದೇ ಮಹಾಕಾಳಿ. ಇವತ್ತು ಅದರಲ್ಲಿ ನಾವು ಜಯಿಸಬೇಕೇ ಹೊರತು ನಿಜವಾಗ್ಲೂ ತಲೆ ಬಾಗಬಾರ್ದು. ನಾನು ಎಲ್ರಿಗೂ ಮನವಿ ಮಾಡೋದಿಷ್ಟೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲ ಹೆಣ್ಣು ಮಕ್ಕಳು ಯಾರಿಗೂ ಸಹ ವ್ಯಾಕ್ಸಿನ್ ಹಾಕಿಸಬೇಡಿ. ನಮ್ಮ ಅಜ್ಜಿ ವ್ಯಾಕ್ಸಿನ್ ಹಾಕ್ಸಿದ್ಲ ಹೇಳಿ ನೀವು? ಇವತ್ತು ನಾವು ಒಂದು 10 ವ್ಯಾಕ್ಸಿನ್ 7 ವರ್ಷ ಬರುವ ಮುಂಚೆಗೆ ಒಂದು 10 ವ್ಯಾಕ್ಸಿನ್ ಹಾಕಿಸ್ಬಿಡ್ತೀವಿ. ಕಿವಿ ನೋವು, ಜ್ವರ, ಕೆಮ್ಮು, ನೆಗಡಿ, ಇದರಲ್ಲೇ ನಮ್ಮ ಮಕ್ಕಳು ನರಳ್ತಾ ಇದ್ದಾರೆ. ಎಲ್ಲ ವ್ಯಾಕ್ಸಿನ್ ಪರಿಣಾಮ. ಇವತ್ತು ನೀವು ಕಣ್ ತೆರೆದು ಸಮೂಹ ಮಾಧ್ಯಮಗಳನ್ನ ನೋಡಿ, ಎಷ್ಟೋ ಜನ ವೈದ್ಯರು ಇವತ್ತು ಕಣ್ ತೆರೆಸ್ತಾ ಇದ್ದಾರೆ ಜನಗಳದ್ದು. ಅವರು ಸಮರ್ಥಿಸಿದಂತಹ ವಿಚಾರಗಳು ಹಿಂದೂ ದತ್ತ ಕಾನೂನು, ಹಿಂದೂ ವಾರಸದಾರಿಕೆ ಕಾನೂನು, ಈಗ 4 ವಿಚಾರಗಳನ್ನ ಇಟ್ಟು ಹೋಗ್ತದೆ ಚರ್ಚೆ ಮಾಡ್ತೀವಿ. ಸಮಯ ಇಲ್ಲ ನಾವು ದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ. ಹಾಗಾಗಿ ಬಹುಶಃ ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಇವ್ರನ್ನ ನೆನಪು ಮಾಡ್ಕೋಬೇಕಾಗಿದೆ. ಬಹುಶಃ ತನ್ನ ತಾಯಿಯನ್ನ ಹಡವಿಟ್ಟು ಮಕ್ಕಳಿಗೆ ಊಟವನ್ನು ಹಾಕೋದು. ಬಹುಶಃ ದಲಿತ ಸಮುದಾಯ ಅಥವಾ ಕೆಳವರ್ಗದ ಸಮುದಾಯಗಳಿಗೆ ಆಸ್ತಿಯ ಹಣ ಇರಲ್ಲ. ಬಹುಶಃ ಒಂದು ನನಗೆ, ಯಾಕಂದ್ರೆ ನಾನು ಓದಿದಂಥ ವಿಚಾರವನ್ನು ತಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಯಾವುದು ಸ್ವೇಚ್ಛಾಚಾರ ಇಲ್ಲ, ಹೇಳ್ಕೋಬೇಕು ಅಂತ ಏನಿಲ್ಲ. ತನ್ನ ಒಡವೆಯನ್ನು ತಾಳಿಯನ್ನು ಹಡವಿಟ್ಟು ಮಕ್ಕಳಿಗೆ ಊಟ ಹಾಕಿದಂತ ರಮಾಬಾಯಿ ಅಂಬೇಡ್ಕರ್ ಬಹುಶಃ ಈ ದೇಶದ ವ್ಯಕ್ತಿತ್ವವನ್ನ, ಈ ದೇಶದ ಸಂವಿಧಾನ ರಚನೆಗೆ
ಕಾರಣವಾದಂಥ ಅಂಬೇಡ್ಕರನ್ನು ರೂಪಿಸಿದಂಥವ್ರು ಕೂಡ ಒಂದು ಹೆಣ್ಣು, ಅದು ರಮಾಬಾಯಿ ಅಂತ ಮಕ್ಕಳ ಸತ್ತಾಗಲೂ ಕೂಡ ಅವರು ವಿದೇಶದಲ್ಲಿದ್ದಾರೆ, ಬನ್ನಿ ಅದನ್ನ ನಾನು ನೋಡ್ಕೊತೀನಿ ಅಂತ ಹೇಳಿ ತನ್ನ ಮಕ್ಕಳ ಸಾವನ್ನ ಕಣ್ಮುಂದೆ ಇದ್ರು ಕೂಡ ನಾವಾಗಲೇ ಓಡೋದು ಬಿಡ್ತಾ ಇದ್ದೀವಿ, ಎಲ್ಲ ಕೆಲಸವನ್ನು ಬಿಟ್ಟು ಓಡ್ ಬರ್ತಾ ಇದ್ರು. ಆದರೆ ಇಲ್ಲಿ ಶೋಷಣೆಗೆ ಒಳಗಾಗಿರುವಂಥ ಹೆಣ್ಣಾಗಿರ್ಬೋದು, ಲಿಂಗ ಶೋಷಣೆಗೆ ಒಳಗಾಗಿರುವಂಥ ಹೆಣ್ಣಾಗಿರ್ಬೋದು, ಅಥವಾ ತಳ ಸಮುದಾಯಗಳಾಗಿರ್ಬೋದು, ಬಡವರಾಗಿರ್ಬೋದು, ಇವರೆಲ್ಲರ ಉದ್ಧಾರಕ್ಕೆ ನಾನು ಕೆಲಸ ಮಾಡಲೇಬೇಕಾಗಿದೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ತೊಟ್ಟು ಆ ಸಂವಿಧಾನ ರಚನೆಗೆ ಕಾರಣ ಆದಂಥದ್ದು ಅದು ಹೆಣ್ಣಿನ ಒಂದು ಸ್ಥಿತಿ ಅಂತ ಅನಿಸ್ತಾ ಇದೆ ನನಗೆ. ಅಂದರೆ ಹೆಣ್ಣಿನ ಮನಸ್ಥಿತಿ, ಹೆಣ್ಣಿನ ಹೃದಯವನ್ನು ಬಹುಶಃ ನಾವು ಯಾರಾದರೂ ಬೇರೆ, ನಾನು ಸ್ತ್ರೀವಾದಿಗಳ ಬಗ್ಗೆ ಓದ್ತಾ ಇರ್ತೀವಿ, ಸ್ತ್ರೀವಾದಿ ಅಧ್ಯಯನವನ್ನು ಮಾಡ್ತಾ ಇರ್ತೀವಿ, ಅವರ್ಯಾರನ್ನೂ ಹೇಳ್ತೀನಿ, ಮುಖ್ಯವಾಗಿ ಎಲ್ಲರ ಪರವಾಗಿ ಯೋಚನೆ ಮಾಡೋರು ಇವರು ಅಂತ ಹೇಳ್ತಾ ಇವತ್ತಿನ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಸುಧರ್ಮ ಸಾಂಸ್ಕೃತಿಕ ಸಂಘ ತಮ್ಮೆಲ್ಲರಿಗೂ ಒಂದಿಷ್ಟ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅಷ್ಟೇನೆ. ಆಯ್ತು, ಇನ್ನು ನಾವು ಹೇಳೋಣ. ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆದ್ದರಿಂದ ಹೆಣ್ಣಿನ ಬಗ್ಗೆನೇ ಕುರಿತು ಹೇಳಬೇಕು. ಹೆಣ್ಣು ಮಗಳಾಗಿ ಮನೆಯವರಿಗೆಲ್ಲ ಮುದ್ದು, ಹೆಣ್ಣು ಹೆಂಡತಿಯಾಗಿ ಗಂಡನಿಗೆ ಮದ್ದು, ಹೆಣ್ಣು ತಾಯಿಯಾಗಿ ಮಕ್ಕಳ ಮುಂದೆ ಪೆದ್ದು, ಹೆಣ್ಣು ತಾಯಿಯಾಗಿ ಮಕ್ಕಳ ಮುಂದೆ ಪೆದ್ದು, ಹೆಣ್ಣು ಆಶ್ರಯದಾತೆ, ನೀ ತಾಯಿಗೆ ಪುತ್ರಿ, ನೀ ಗಂಡನಿಗೆ ಮಂತ್ರಿ, ನೀ ಮಕ್ಕಳಿಗೆ ಕ್ಷಮಯ ಧರಿತ್ರಿ. ಹೆಣ್ಣೆಂದೇಕೆ ಹಲುಬುವಿರಿ, ಹೆಣ್ಣಿಂದಲ್ಲವೇ ಜನನ, ಹೆಣ್ಣಿಂದಲ್ಲವೇ ಜೀವನ, ಹೆಣ್ಣ ಜೊತೆಗಲ್ಲವೇ ನಿಮ್ಮ ಪಯಣ, ಹೆಣ್ಣು ಜೀವನ್ಮುಕ್ತಿಯ ಆಭರಣ. ಲೋಕದ ಮಹಾಶಕ್ತಿ ಸ್ತ್ರೀ, ತ್ರಿಲೋಕದ ಪೂರಕ ಶಕ್ತಿ ಸ್ತ್ರೀ, ಪುರುಷ ಜೀವನದ ಪ್ರೇರಕ ಶಕ್ತಿ ಸ್ತ್ರೀ. ಈ ಎಲ್ಲಾ ಸ್ತ್ರೀಗಳಿಗೂ ಗಂಡೇ ಮೇಸ್ತ್ರಿ. ನೋಡಿ ಅವರು ಈಗ ಹೇಳ್ತಾ ಇದ್ರು, ಇಬ್ರೇ ಪಾಪ ಅಂತ ಇದ್ರು. ಪಾಪ ಖಂಡಿತ ಅಲ್ಲ. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲ. ಪ್ರಕೃತಿಯಲ್ಲಿ ಹೆಣ್ಣು ಗಂಡು ಸಮಾನವಾಗಿರುವಂತ ಒಂದು ವಿಚಾರ ಅದು. ಹಾಗಾಗಿ ಈ ರೀತಿಯಾದಂತಹ ಹಲವಾರು ಹಾಸ್ಯ ಬರಿತಾ ಇರ್ಬೋದು. ನನ್ನ ಅದೇ ಹೇಳಿದ್ರು, ಬರ್ತಾನೆ ಇರತ್ತೆ, ನೀವೆಲ್ಲ ಹಿಂಗೆ ರಕ್ತ ಹಿಂಗೆ ಬರ್ತಾನೆ ಇರುತ್ತೆ. ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ಅಗಸ, ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ಅಗಸ, ನಂತರದ ದಿನಗಳಲ್ಲಿ ಸರಸ ವಿರಸಗಳ ಗರಗಸ, ಸರಸ ವಿರಸಗಳ ಗರಗಸ. ಮದುವೆಯಾದ ಹೊಸತರಲ್ಲಿ ನನ್ನ ಹೆಂಡತಿಯದ್ದು ಜಿಂಕೆಯಂತ ನಡಿಗೆ, ಈಚೀಚೆಗೆ ಜಿಂಕೆಯಂತ ನಡಿಗೆ ಹೋಗಿ ಓಡಾಡಿದಂತಿದೆ ಗಡಿಗೆ. ಸೊ ಹೀಗೆ ಒಂದಷ್ಟು ಚುಟುಕುಗಳು ಸಾಕಷ್ಟು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಇಂತಹ ಒಂದು ಚುಟುಕು ಸಂಕಲನ ಇಂದು ಲೋಕಾರ್ಪಣೆಗೊಂಡಿದೆ, ಅದಕ್ಕೆ ಕ್ರೆಡಿಟ್ ನಿಮ್ಮ ಚಪ್ಪಾಳೆ ಸಿಕ್ಕಿದೆ, ನನಗೆ ತುಂಬಾ ಸಂತೋಷ. ಇನ್ನು ಮೂರನೇ ಕೃತಿ ಸಂಪಾದಿತ ಕೃತಿ, ಅದು ಬಂದು ಸಾಹಿತ್ಯ ಐಸಿರಿ ಅಂತ. ಸಾಹಿತ್ಯ ಐಸಿರಿ ಅದರಲ್ಲಿ ಬದುಕು ಬರಹ ಅಂತ ಅದನ್ನ ಬರ್ಸಿದ್ದೀನಿ. ಕಾರಣ ಇಷ್ಟೇನೆ, ನಮ್ಮ ವೇದ